ಲಾಸ್ಟ್ ವಿಡಿಯೋದಲ್ಲಿ ಈ ಥರ ಪ್ಯಾಟರ್ನ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಯಾವ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನಷ್ಟು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಇನ್ನಷ್ಟು ವೀಡಿಯೋಸ್ ಹಾಕೋಕ್ಕೆ ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಥರ ಪೀಸ್ ಸಪ್ರೇಟ್ ಕಟ್ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಈಗ ಥ್ರೆಡ್ ಪೈಪಿಂಗ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗ್ ಮಾಡ್ಕೋಬೇಕಂದ್ರೆ ಯಾವಾಗಲೇ ಆಗಲಿ ಈ ರೀತಿ ಸಿಂಗಲ್ ಫುಟ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಥ್ರೆಡ್ ಪೈಪಿಂಗ್ ಮಾಡ್ಕೊಳೋದಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಒಂದು ಹಾಫ್ ಇಂಚಿಗೆ ಬಿಟ್ಬಿಟ್ಟು ಈ ರೀತಿ ಇಟ್ಟು ಈ ಎಡ್ಜಿಗೆ ಸಿಂಗಲ್ ಫುಟ್ ಆದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ಎಡ್ಜಿಗೆ ಹೊಲಿಗೆ ಹಾಕ್ಕೋಬೇಕು. ಹಾಫ್ ಇಂಚ್ಗೆ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಕಟ್ಟೋದಕ್ಕೆ ಟ್ಯಾಗ್ ಇರುತ್ತಲ್ಲ, ಅದು ಇನ್ವಿಸಿಬಲ್ ಆಗಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಮುಂಚೆನೇ ಇದ್ರ ಕೆಳಗಡೆ ನಾವು ಲೈನಿಂಗ್ ಇಡ್ತೀವಲ್ವ, ಅದ್ರ ಕೆಳಗಡೆ ಈ ಥರ ಪೊಸಿಷನ್ ನೋಡಿಕೊಂಡು ನೀಟಾಗಿ ಇಟ್ಬಿಟ್ಟು ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಟರ್ನ್ ಮಾಡಿಕೊಂಡು ನಿಧಾನಕ್ಕೆ ಎಡ್ಜ್ ಶೇಪ್ ಇರೋ ಹತ್ರ ನೀಟಾಗಿ ನೋಡ್ಕೊಂಡು ಹೊಲಿಗೆ ಹಾಕ್ಕೊಳ್ಳಿ. ಎಡ್ಜಿಗೆ ಈ ರೀತಿ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಈಗ ಮೇನ್ ಕ್ಲಾತು ನೋಡ್ಕೋಬೇಕು. ಮೇನ್ ಕ್ಲಾತ್ನ ಆಪೋಸಿಟ್ ಅಂದರೆ ರೈಟ್ ಸೈಡ್ ಇರೋದನ್ನು ಈ ಥರ ಆಪೋಸಿಟ್ ಇಟ್ಬಿಟ್ಟು ಈ ಥರ, ಇದು ರೈಟ್ ಸೈಡು. ಲೈನಿಂಗ್ನ ನಾವು ಏನು ಪೈಪಿಂಗ್ ಹಚ್ಚಿದ್ದೀವೋ ಅದು ಒಳಗಡೆ ಹೋಗಬೇಕು. ರೈಟ್ ಸೈಡ್ ಕಡೆಗೆ ಹೋಗ್ಬಿಟ್ಟು ನೀಟಾಗಿ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಇಲ್ಲಿ ಸ್ಟಿಚಸ್ ಹಾಕ್ಕೊಂಡ್ಬಿಡ್ಬೇಕು ಮೇಲ್ಗಡೆ ಈ ಎಡ್ಜಿಗೆ. ಮತ್ತೆ ಲೈನಿಂಗ್ ಕ್ಲಾತು ಮತ್ತು ಮೇನ್ ಕ್ಲಾತ್ನ ಸೇರಿಸಿ ಸ್ಟಿಚ್ ಹಾಕ್ಕೋಬೇಕು. ಈ ಥರ ನೀಟಾಗಿ ರೆಡಿ ಮಾಡಿಕೊಂಡು ಅಲ್ಲಲ್ಲಿ ಗುಂಡು ಪಿನ್ ಹಾಕ್ಕೊಂಬಿಡಿ. ಗುಂಡು ಪಿನ್ ಹಾಕ್ಕೊಳ್ಳೋದ್ರಿಂದ ಎಲ್ಲೂ ಸ್ಪ್ರೆಡ್ ಆಗೋದಿಲ್ಲ, ಅದಕ್ಕೋಸ್ಕರ ಗುಂಡು ಪಿನ್ ಹಾಕ್ಕೊಳ್ಳೋ ಅಷ್ಟೇ. ಜರ್ಗಾಡಿದ್ರೆ ಮತ್ತೆ ಆಗಲ್ಲ, ಇದು ನಿಮ್ಗೆ ಸ್ಟಿಚಿಂಗ್ ಟೈಮಲ್ಲಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲಿ ಗುಂಡು ಪಿನ್ ಹಾಕ್ಬಿಟ್ರೆ ಎಲ್ಲೂ ಜರ್ಗಾಡೋದಿಲ್ಲ, ನೀಟಾಗಿ ಇರುತ್ತೆ. ನೋಡಿ, ಈ ರೀತಿ ಹಾಕ್ಕೊಂಡು ಹೆಡ್ಜಿಗೆ ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟು ಈ ಹೆಡ್ಜಿಗೆ ಸ್ಟಿಚಸ್ ಹಾಕ್ಕೊಂಬಿಡಿ. ಮತ್ತೆ ನಿಧಾನಕ್ಕೆ ನೋಡಿಕೊಂಡು ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬಿಗಿನರ್ಸ್ ಆದರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ನೀವು ಸ್ಟಿಚ್ ಮಾಡ್ತಾ ಮಾಡ್ತಾ ಈಸಿ ಆಗುತ್ತೆ. ಈ ಥರ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಕೊಂಡು ಅಲ್ಲಲ್ಲಿ ಸ್ವಲ್ಪ ಈ ರೀತಿ ಸ್ವಲ್ಪ ಅಲ್ಲಲ್ಲಿ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಉಲ್ಟಾ ಮಾಡಬೇಕು. ಈ ರೀತಿ ಕಟ್ ಮಾಡಿಕೊಂಡು ಉಲ್ಟಾ ಮಾಡಬೇಕು. ಈ ರೀತಿ ಉಲ್ಟಾ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ಎಡ್ಜಿಗೆ ಸ್ಟಿಚ್ ಹಾಕ್ಕೋಬೇಕು. ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಸ್ಟಿಫಾಗಿರುತ್ತೆ ಮತ್ತು ನೀಟ್ ಫಿನಿಶಿಂಗ್ ಬರುತ್ತೆ.
ಈ ರೀತಿ ನೀಟಾಗಿ ಎಡ್ಜಿಗೆಲ್ಲ ಸ್ಟಿಚ್ ಹಾಕ್ಕೊಂಬಿಟ್ಟು ಮತ್ತು ಈ ಎಡ್ಜಿಗೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಬಿಡಿ. ನೋಡಿ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಇದೇ ಥರ ಇನ್ನೊಂದು ಸೈಡಿಂದು ಪೀಸ್ನೂ ರೆಡಿ ಮಾಡ್ಕೋಬೇಕು. ಈಗ ಇನ್ನೊಂದು ಸೈಡ್ ಪೀಸ್ನ ರೆಡಿ ಮಾಡ್ಕೊತೀನಿ. ನೋಡಿ ಇದು ಅಷ್ಟೇ ಮೇಲ್ಗಡೆ ಪಾರ್ಟಿಗೆ ಈ ರೀತಿ ಪೈಪಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ಸೈಡಿಂದ ಮಾತ್ರ, ಕೆಳಗಡೆದು ಲಾಸ್ಟಿಗೆ ಫಿನಿಶ್ ಆದಮೇಲೆ ಪೈಪಿಂಗ್ ಮಾಡ್ಕೊಳೋದ್ರಿಂದ ಕೆಳಗಡೆ ಹಾಗೆ ಬಿಟ್ಕೋಬೇಕು. ಈ ರೀತಿ ಪೈಪಿಂಗ್ ಮಾಡಿಕೊಂಡು ನಾವೇನು 2 ಪೀಸ್ನ ರೆಡಿ ಮಾಡಿಕೊಂಡ್ವೋ ಅದೇ ಥರ ಇದೂ ಅಷ್ಟೇ ಈ ರೀತಿ ಮೇಲ್ಗಡೆ ಪಾರ್ಟ್ ನೋಡಿಕೊಂಡು ಈ ರೀತಿ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಉಲ್ಟಾ ಮಾಡ್ಕೊಂಡು ಬರಬೇಕು. ರೆಡಿ ಮಾಡಿಕೊಂಡು ಆಮೇಲೆ ಯಾವ ರೀತಿ ಅದನ್ನು ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಈ ಪೀಸು ರೆಡಿ ಆದಮೇಲೆ 2 ಪಾರ್ಟ್ನ ಇಟ್ಬಿಟ್ಟು ಮಧ್ಯದಲ್ಲಿ ನೋಡಿ ಈ ಥರ ಈ ಪಾರ್ಟ್ ನೀಡಿ ಇದ್ರ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ವಾ ಆ ಪೀಸ್ನ ಇಟ್ಬಿಡಿ. ಅಂದರೆ ನಾನು ಎಕ್ಸ್ಟ್ರಾ ಲೈನಿಂಗ್ನ ಬೇರೆ ಇನ್ನೊಂದು ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೆ ನಾನು. ಹಂಗಾಗಿ ಇದು ರೆಡಿ ನಾವು ಕಟ್ ಮಾಡಿದ್ದು ಹಾಗೆ ಉಳ್ಕೊಂಡಿದೆ. ನಾವು ಯಾವಾಗಲೇ ಆಗಲಿ ಇದಕ್ಕಿಂತ ಒಂದು 2 ಇಂಚು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಇಟ್ಕೊಂಡಿರಬೇಕು. ಕರೆಕ್ಟಾಗಿ ಈ ಪೀಸ್ ಎಲ್ಲಿಗೆ ಬರುತ್ತೆ ನೋಡಿ. ಈ ರೀತಿ ಮೇಲ್ಗಡೆ ನೋಡಿ ಈ ಮಾರ್ಕಿಗೂ ಇದನ್ನು ಈ ರೀತಿ ಇಟ್ಬಿಟ್ಟು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿಕೊಂಡು ಈ ರೀತಿ ಮೇಲ್ಗಡೆನೂ 1/2 ಇಂಚು ನಾವು ಸ್ಟಿಚ್ ಮಾಡಿದ್ದೀವಿ, ಅದಕ್ಕೋಸ್ಕರ ಸ್ವಲ್ಪ ಮೇಲಿಟ್ಟಿದ್ದೀನಿ. ನೋಡಿ ಇಷ್ಟು ಬರುತ್ತೆ. ಈ ಕಡೆ ಒಂದು 1/4 ಇಂಚಿಗೆ ಬಿಟ್ಟು ಒಂದು ಮಾರ್ಕು, ಈ ಕಡೆ 1/4 ಇಂಚಿಗೆ ಬಿಟ್ಟು ಒಂದು ಮಾರ್ಕ್ ಹಾಕೋಬೇಕು. ಯಾಕಂದರೆ ಇದು ಸ್ಟಿಚ್ ಆಗಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಇದು ಬಟ್ಟೆ ಸ್ಟಿಚ್ ಆಗಿದೆ ನೋಡಿ ಅದಕ್ಕೆ ಇಲ್ಲಿ ಕೆಳಗಡೆನೂ ಅಷ್ಟಕ್ಕೆ ಬಿಟ್ಟು ಮಾರ್ಕ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಬಿಡಿ. ಸ್ಟ್ರೈಟಾಗಿ ಈ ಪಾಯಿಂಟ್ಗೂ ಲೈನ್ ಹಾಕ್ಕೊಂಬಿಟ್ಟು ನೀಟಾಗಿ ಅದ್ರ ಮೇಲೆ ಇಟ್ಟು ಈ ಹೆಡ್ಜಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಒಂದು ಗುಂಡು ಪಿನ್ ಹಾಕ್ಕೊಂಡು ನೀಟ್ ಫಿನಿಶಿಂಗ್ ಬರುತ್ತೆ. ನಾನು ಏನಕ್ಕೆ ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀನಿ ಅಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅನ್ನೋರಿಗೆ, ಮತ್ತು ಮೆಜರ್ಮೆಂಟ್ ಸರಿಯಾಗಿ ಬರೋದಿಲ್ಲ, ಕರೆಕ್ಟಾಗಿ ನೀಟು ಡೀಪ್ ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಸರಿಯಾಗಿ ಬರೋಲ್ಲ ಅನ್ನೋರಿಗೆ ಈ ಥರ ಮೆಥಡ್ ಹೇಳ್ಕೊಡ್ತಾ ಇರೋದು. ಹಾಗಾಗಿ ನಾನು ಈ ಥರ ಮೆಥಡ್ನೇ ಫಾಲೋ ಮಾಡ್ತೀನಿ ಆದಷ್ಟು ನೀಟ್ ಫಿನಿಶಿಂಗ್ ಬರಲಿ ಅಂತ. ನೀವು ಇದೇ ಥರನೇ ಟ್ರೈ ಮಾಡಿ. ಓಕೆ, ಈಗ ಸ್ಟಿಚ್ ಹಾಕ್ಕೊಳ್ಳೋಣ. ಇದೇ ಥರ ಇನ್ನೊಂದು ಸೈಡಿಗೂ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ಈ ರೀತಿ ಫಿನಿಶಿಂಗ್ ಬಂದಿದೆ. ಈಗ ಈ ಎಡ್ಜಿಗೆ ಏನು ಮಾಡಬೇಕಂದ್ರೆ ಈ ಎಡ್ಜಿಗೂ ಪೈಪಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕು. ಈ ಎಡ್ಜಿಗೆ ಪೈಪಿಂಗ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಸೇಮ್ ನಾವು ಪೈಪಿಂಗ್ನ ಎಲ್ಲ ಹತ್ರನೂ ಸೇಮ್ ಒಂದೇ ಥರನೇ ಇರುತ್ತೆ. ಇದೇ ಥರ ಪೈಪಿಂಗ್ ಮಾಡಿಕೊಂಡು ಇಲ್ಲಿ ಲೈನಿಂಗ್ ಕ್ಲಾತ್ನ ಎಕ್ಸ್ಟ್ರಾ ಒಂದು ಕ್ಲಾತ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಉಲ್ಟಾ ಮಾಡಬೇಕು. ನೋಡಿ ಫಿನಿಶ್ ಆದಮೇಲೆ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಇನ್ನಷ್ಟು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಇನ್ನಷ್ಟು ಈ ಥರ ಹೊಸ ವೀಡಿಯೋಗಳನ್ನ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈಗ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.